ಹಸು ನಿಮಗೆ ಲಾಭ ಕೊಡ್ತಿದ್ಯಾ ಅಥವಾ ನಿಮ್ಮ ಜೇಬಿನಲ್ಲಿರೋ ಹಣವನ್ನ ಖಾಲಿ ಮಾಡ್ತಿದ್ಯಾ? ದೊಡ್ಡ ದೊಡ್ಡ ಡೈರಿ ಫಾರ್ಮ್ನವರು ಅತಿ ಹೆಚ್ಚು ಲಾಭ ಮಾಡಲು ಸಾಕ್ತಿರೋ ಆ 10 ದೇಶಿ ತಳಿಯ ಹಸುಗಳು ಯಾವುವು? ನಿಮ್ಮ ಹಟ್ಟಿಯಲ್ಲಿ ಕೇವಲ 2 ಹಸುಗಳಿದ್ರೂ ದಿನಕ್ಕೆ 50 ಲೀಟರ್ ಹಾಲಿನ ಹೊಳೆ ಹರಿಬೇಕು. ಅಂತ ಹಸುವಿನ ತಳಿ ಯಾವುದು ಅಂತ ಕೇಳ್ತಿದ್ದೀರಾ? ಕಡಿಮೆ ಬಂಡವಾಳದಲ್ಲಿ ಹೈನುಗಾರಿಕೆ ಬಿಸ್ನೆಸ್ ಸೂಪರ್ ಸಕ್ಸಸ್ ಮಾಡಬೇಕಾ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ ಬಾಸ್ವಾಲಾ. ನಾನು ರಕ್ಷಿತಾ ಶಿಶಿ. ಇವತ್ತಿನ ದಿನಗಳಲ್ಲಿ ಡೈರಿ ಫಾರ್ಮಿಂಗ್ ಮಾಡೋದು ಅಂದರೆ ಹೈನುಗಾರಿಕೆ ಅನ್ನೋದು ದೊಡ್ಡ ವಿಷಯ ಅಲ್ಲ. ಯಾಕಂದರೆ ಅದನ್ನ ಮಾಡಿ ಸಾಧನೆ ಮಾಡಿದ ಹಲವಾರು ರೈತರ ಕತೆ ನಮ್ಗಳ ಜೊತೆ ಇದೆ. ಎಷ್ಟೋ ಜನ ರೈತರು ಹಸುಗಳನ್ನು ಸಾಕ್ತಾರೆ, ಆದರೆ ತಿಂಗಳ ಕೊನೆಯಲ್ಲಿ ಲೆಕ್ಕ ಹಾಕಿದಾಗ ಮೇವಿನ ಖರ್ಚು ಮತ್ತು ಡಾಕ್ಟರ್ ಖರ್ಚು ಹೆಚ್ಚಾಗಿ ಕೈಯಲ್ಲಿ ಹಣವೇ ಉಳಿಯೋದಿಲ್ಲ. ಇದಕ್ಕೆ ಮುಖ್ಯ ಕಾರಣ ನಾವು ಸರಿಯಾದ ಹಸುಗಳನ್ನು ಆಯ್ಕೆ ಮಾಡಿಕೊಳ್ಳದೇ ಇರುವುದು. ನಿಮ್ಮ ಹಟ್ಟಿಯಲ್ಲಿರೋ ಹಸುಗಳು ನಿಮಗೆ ಲಾಭ ಕೊಡ್ತಿದ್ಯಾ ಅಥವಾ ನಿಮ್ಮ ಜೇಬಿನಲ್ಲಿರೋ ದುಡ್ಡನ್ನೇ ಖಾಲಿ ಮಾಡ್ತಿದ್ಯಾ? ಕಡಿಮೆ ಬಂಡವಾಳದಲ್ಲಿ ಹೈನುಗಾರಿಕೆ ಬಿಸ್ನೆಸ್ ಸೂಪರ್ ಸಕ್ಸಸ್ ಮಾಡೋದು ಹೇಗೆ? ಹಾಗಾದರೆ ಕಡಿಮೆ ಖರ್ಚಿನಲ್ಲಿ ದಿನಕ್ಕೆ ಬರೋಬ್ಬರಿ 50 ಲೀಟರ್ ಹಾಲು ಪಡೆಯುವಂಥ ಹಸು ಇದೆಯಾ? ಅದು ಯಾವುದು ಅಂತೀರಾ? ಈ ಎಲ್ಲ ಪಿನ್ ಟು ಪಿನ್ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ನಿಮಗೆ ಹೇಳ್ತೀನಿ. ನೀವಿನ್ನೂ ನಮ್ಮ ಬಾಸ್ವಾಲಾ ಫಾರ್ಮಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಪಟ್ಟಿಯಲ್ಲಿ ಬರುವಂತಹ ಮೊದಲನೇ ಹಸುವಿನ ಹೆಸರು ಹೋಲ್ಸ್ಟೈನ್ ಫ್ರೀಸಿಯನ್ಸ್ ಅಂತ. ಅಂದರೆ ಇದನ್ನ ಸಾಮಾನ್ಯವಾಗಿ HF ಅಂತ ಕರಿತೀವಿ. ಇದು ಯುರೋಪ್ ಖಂಡದ ನೆದರ್ಲ್ಯಾಂಡ್ ದೇಶದ ತಳಿಯಾಗಿದೆ. ಆದರೆ ಈಗ ನಮ್ಮ ದೇಶದ ವಾತಾವರಣಕ್ಕೂ ಕೂಡ ಇದು ಚೆನ್ನಾಗಿ ಹೊಂದಿಕೊಳ್ತಾ ಇದೆ. ಸುಮಾರಷ್ಟು ಮಂದಿ ಈ ತಳಿಯನ್ನ ಸಾಕ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಈ ಹಸುಗಳ ಹಾಲಿನ ಪ್ರಮಾಣ ತುಂಬಾ ಹೆಸರುವಾಸಿ. ಒಂದು ಉತ್ತಮ ಆರೋಗ್ಯವಂತ HF ಹಸು ದಿನಕ್ಕೆ 40 ರಿಂದ 50 ಲೀಟರ್ಗಿಂತಲೂ ಹೆಚ್ಚು ಹಾಲನ್ನು ಕೊಡುವ ಸಾಮರ್ಥ್ಯವನ್ನ ಹೊಂದಿದೆ. ಖರ್ಚು ಕಡಿಮೆ ಮಾಡೋದು ಹೇಗೆ ಅನ್ನೋದಾದ್ರೆ, ಈ ಹಸುವಿಗೆ ನೀವು ಅಂಗಡಿಯಿಂದ ದುಬಾರಿ ಹಿಂಡಿಯನ್ನ ತಗೋಬೇಕಾಗಿಲ್ಲ. ಅದರ ಬದಲಿಗೆ ಹೊಲದಲ್ಲೇ ಬೆಳೆದಂತ ಹಸಿರು ಮೇವು ಮತ್ತು ಜೋಳದ ಸೊಪ್ಪಿನ ಸಲೈಜ್ ನೀಡಿದರೆ ಸಾಕು. ಇವುಗಳಿಗೆ ದಿನಕ್ಕೆ 2 ಬಾರಿ ತಣ್ಣೀರಿನ ಸ್ನಾನ ಮಾಡಿಸಿ ಇದರ ಶೆಡ್ಗಳನ್ನ ಸರಿಯಾಗಿ ಇಟ್ಕೊಂಡ್ರೆ ತುಂಬಾ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಹಾಲನ್ನ ಕೊಡುತ್ತೆ. ನೆಕ್ಸ್ಟ್ ಒನ್ ಜರ್ಸಿ. ನಮ್ಮ ಪಟ್ಟಿಯಲ್ಲಿರುವ 2ನೇ ಹಸು ಜರ್ಸಿ. ಯಾಕಂದ್ರೆ ಹಾಲಿನ ಪ್ರಮಾಣದ ಜೊತೆ ಹಾಲಿನ ಗಟ್ಟಿತನ ಕೂಡ ಮುಖ್ಯ. ಅವುಗಳಿಗೆ ಜರ್ಸಿ ಹಸುಗಳು ತುಂಬಾ ಉತ್ತಮ. ಇವು ಬ್ರಿಟನ್ ದೇಶದ ಜರ್ಸಿ ಎಂಬ ದ್ವೀಪದಿಂದ ಬಂದ ತಳಿಯಾಗಿದೆ. ಇವು ಕಂದು ಬಣ್ಣದಲ್ಲಿರುತ್ತದೆ ಮತ್ತು ಗಾತ್ರದಲ್ಲಿ ಸ್ವಲ್ಪ ಸಣ್ಣದಾಗಿರುತ್ತದೆ. ಒಂದು ಜರ್ಸಿ ಹಸು ದಿನಕ್ಕೆ ಆರಾಮವಾಗಿ 30 ರಿಂದ 35 ಲೀಟರ್ ಹಾಲು ಕೊಡುತ್ತೆ. ಅಂದ್ರೆ ನಿಮ್ಮ ಹಟ್ಟಿಯಲ್ಲಿ 2 ಜರ್ಸಿ ಹಸು ಇದ್ರೆ 50 ಲೀಟರ್ ಹಾಲು ಆರಾಮಾಗಿ ಪಡ್ಕೋಬಹುದು. ಜರ್ಸಿ ಹಸುವಿನ ಹಾಲಿನಲ್ಲಿ ಫ್ಯಾಟ್ ಪ್ರಮಾಣ 4.5 ರಿಂದ 5% ವರೆಗೂ ಇರ್ತದೆ. ಹಾಗಾಗಿ ಡೈರಿಯಲ್ಲಿ ನಿಮಗೆ ಹಾಲಿನ ತುಂಬಾ ಒಳ್ಳೆಯ ಬೆಲೆ ಸಿಗುತ್ತೆ. ಇವು ಗಾತ್ರದಲ್ಲಿ ಸಣ್ಣದಿರೋದ್ರಿಂದ ಇವುಗಳಿಗೆ ಬೇಕಾಗುವ ಮೇವಿನ ಪ್ರಮಾಣವು ಕಡಿಮೆ. ಇದರಿಂದ ನಿಮ್ಮ ಮೇವಿನ ಖರ್ಚು ಕೂಡ 20ರಷ್ಟು ಉಳಿತಾಯ ಆಗ್ತದೆ. ನೆಕ್ಸ್ಟ್ ಮಿಶ್ರ ತಳಿಗಳು ಅಂದ್ರೆ ಕ್ರಾಸ್ ಬ್ರೀಡ್. ಕರ್ನಾಟಕದಲ್ಲಿ ಬಹುತೇಕ ರೈತರ ಮನೆಯಲ್ಲಿ ಕಾಣಸಿಗುವಂತ ಮಿಶ್ರ ತಳಿ ಅಥವಾ ಕ್ರಾಸ್ ಹಸುಗಳು ನಮ್ಮ ದೇಶಿ ಹಸುಗಳೇ. HF ಅಥವಾ ಜರ್ಸಿ ತಳಿಯ ವೀರ್ಯವನ್ನ ಹಾಕಿ ಹುಟ್ಟಿಸಿದಂತಹ ಹಸುಗಳನ್ನ ಈ ಮಿಶ್ರ ತಳಿಗಳು ಅಂತ ಹೇಳ್ತೀವಿ. ಇವು ನಮ್ಮ ಹಳ್ಳಿಯ ವಾತಾವರಣಕ್ಕೆ 100ಕ್ಕೆ 100ರಷ್ಟು ಹೊಂದಿಕೊಳ್ತವೆ. ಈ ಹಸುಗಳು ದಿನಕ್ಕೆ ಆರಾಮಾಗಿ 25 ರಿಂದ 30 ಲೀಟರ್ ಹಾಲನ್ನ ಕೊಡುತ್ತೆ. ಇಂತಹ 2 ಹಸುಗಳಿದ್ರೆ ನಿಮ್ಮ ಮನೆಯಲ್ಲಿ ದಿನಕ್ಕೆ 50 ಲೀಟರ್ ಹಾಲು ಕೂಡ ಖಂಡಿತ ಸಿಗುತ್ತೆ. ಇವುಗಳನ್ನ ವಿದೇಶಿ ಹಸುಗಳಂತೆ ಅತಿಯಾದ ಕಾಳಜಿ ಮಾಡಿ ನೋಡ್ಕೊಳ್ಳುವಂತ ಅವಶ್ಯಕತೆ ಏನು ಇರೋದಿಲ್ಲ. ಹಳ್ಳಿಗಳಲ್ಲಿ ಸಿಗುವ ಸಾಮಾನ್ಯ ಆಹಾರವನ್ನ ತಿಂದು ಇವು ಚೆನ್ನಾಗಿ ಬಾಳ್ತವೆ. ರೋಗಗಳಿಗೆ ತುತ್ತಾಗುವುದು ತುಂಬಾ ಕಡಿಮೆ. ಈ ಹಸುಗಳು ಹೈನುಗಾರಿಕೆಯನ್ನ ಹೊಸದಾಗಿ ಆರಂಭಿಸುವವರಿಗೆ ಈ ಮಿಶ್ರ ತಳಿಗಳ ಅತ್ಯಂತ ಸೂಕ್ತ ಅಂತ ನನಗನ್ಸುತ್ತೆ. ಸೂಕ್ತ ಮತ್ತೆ ಸುರಕ್ಷತೆ ಕೂಡ. ನೆಕ್ಸ್ಟ್ ಒಂದು ಸಾಹಿವಾಲ್. ನಮಗೆ ವಿದೇಶಿ ತಳಿಗಳು ಬೇಡ, ನಮ್ಮ ದೇಶದ ಮಣ್ಣಿನ ಗುಣವಿರುವಂತಹ ಹಸುಗಳೇ ಬೇಕು ಎನ್ನುವವರಿಗೆ ಸಾಹಿವಾಲ್ ಹಸುಗಳು ಮೊದಲ ಆಯ್ಕೆಯಾಗಿವೆ. ಇದು ಪಂಜಾಬ್, ಹರಿಯಾಣ, ಮಧ್ಯಪ್ರದೇಶ, ರಾಜಸ್ಥಾನ್ ಸ್ಥಳೀಯ ಹಸುವಿನ ಅತ್ಯುತ್ತಮ ತಳಿಯಾಗಿದೆ. ಈ ಜಾತಿಯ ಹಸು ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ 2000 ದಿಂದ 3000 ಲೀಟರ್ ಹಾಲು ನೀಡುತ್ತದೆ. ವರ್ಷದಲ್ಲಿ ಮಗು ಜನಿಸಿದ ನಂತರ ಅದು ಸುಮಾರು 10 ತಿಂಗಳವರೆಗೆ ದಿನಕ್ಕೆ 20 ರಿಂದ 25 ಲೀಟರ್ ಹಾಲು ಕೊಡುತ್ತೆ. ರಾಷ್ಟ್ರೀಯ ಗೋಕುಲ್ ಮಿಷನ್ ಅಡಿಯಲ್ಲಿ ಈ ಅಳಿವಿನಂಚಿನಲ್ಲಿರುವ ತಳಿಗಳನ್ನ ಸಾಕಲು ಸರ್ಕಾರ ಪ್ರೋತ್ಸಾಹ ಕೂಡ ನೀಡ್ತಾ ಇದೆ. ಈ ಹಸು ಗಾಢ ಕೆಂಪು, ಬಿಳಿ, ಕಂದು ಅಥವಾ ಕಪ್ಪು ಬಣ್ಣದಾಗಿರುತ್ತೆ. ಇದರ ದೇಹ ಉದ್ದ ಮತ್ತು ಮಾಂಸಭರಿತವಾಗಿರುತ್ತೆ. ಇವುಗಳ ಹಣೆ ವಿಶಾಲವಾಗಿದೆ ಮತ್ತು ದೇಹವು ಭಾರವಾಗಿರುತ್ತದೆ. ಕೊಂಬುಗಳು ಚಿಕ್ಕದಾಗಿರುತ್ತದೆ ಮತ್ತು ದಪ್ಪವಾಗಿರುತ್ತದೆ. ಹಾಗೂ ಬಾಲವು ಕಪ್ಪು ಕಲೆಗಳೊಂದಿಗೆ ದೊಡ್ಡದಾಗಿರುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿರೋದ್ರಿಂದ ಡಾಕ್ಟರ್ ಖರ್ಚು ಕೂಡ ಕಡಿಮೆ. ನೆಕ್ಸ್ಟ್ ಗಿರ್ ಹಸು. ನಾವು ಪಟ್ಟಿಯಲ್ಲಿರುವ 5ನೇ ಹಸು ಅಂದ್ರೆ ಇದೆ.
ಇಡೀ ಭಾರತದಲ್ಲೇ ಪ್ರಸಿದ್ಧವಾಗಿರುವ ಗುಜರಾತ್ನ ಹೆಮ್ಮೆಯ ಗಿರ್ ಹಸು. ಇದು ಗುಜರಾತ್ ರಾಜ್ಯದ ಗಿರ್ ಅರಣ್ಯ ಪ್ರದೇಶಕ್ಕೆ ಸೇರಿದ ತಳಿಯಾಗಿದೆ. ಗಿರ್ ಹಸುಗಳು ದಿನಕ್ಕೆ 20ರಿಂದ 28 ಲೀಟರ್ ವರೆಗೂ ಹಾಲು ಕೊಡುತ್ತವೆ. ಸರಿಯಾದ ನಿರ್ವಹಣೆ ಮಾಡಿದ್ರೆ ಇವುಗಳಿಂದ ಒಳ್ಳೆಯ ಲಾಭ ಕೂಡ ಗಳಿಸಬಹುದು. ಇದನ್ನ ಹೇಗೆ ಗುರುತಿಸೋದು ಅಂತ ಹೇಳಿದ್ರೆ, ಕೊಂಬುಗಳು ಅರ್ಧ ಚಂದ್ರಾಕಾರದಲ್ಲಿ ಇರ್ತವೆ ಮತ್ತು ಕಿವಿಗಳು ಉದ್ದವಾಗಿ ಕೆಳಗೆ ನೆತಾಡುತ್ತಾ ಇರ್ತದೆ. ಇವುಗಳಿಗೆ ಯಾವುದೇ AC ಅಥವಾ ಫ್ಯಾನ್ಗಳ ಅವಶ್ಯಕತೆ ಇರೋದಿಲ್ಲ. ಹೊಲದಲ್ಲಿ ಸಿಗುವಂತ ಸಾಧಾರಣ ಒಣ ಹುಲ್ಲು ಮತ್ತು ಹಸಿರು ಹುಲ್ಲನ್ನ ತಿಂದು ಇವು ಒಳ್ಳೆಯ ಹಾಲನ್ನ ಕೊಡುತ್ತೆ. ನೆಕ್ಸ್ಟ್ ಲಾಲ್ ಸಿಂಧಿ ಹಸುಗಳು. ಭಾರತದಲ್ಲಿ ಮತ್ತೊಂದು ಪ್ರಮುಖ ಹಾಲಿನ ತಳಿ ಅಂದ್ರೆ ಲಾಲ್ ಸಿಂಧಿ. ಈ ಜಾತಿಯ ಹಸುಗಳು ಮುಖ್ಯವಾಗಿ ಪಂಜಾಬ್, ಹರಿಯಾಣ, ಕರ್ನಾಟಕ, ತಮಿಳುನಾಡಿನಲ್ಲಿ ಕಂಡು ಬರುತ್ತವೆ. ಇದು ಮೊದಲು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಕಂಡು ಬಂದಿದೆ. ಇದರಿಂದಾಗಿ ಇದು ಲಾಲ್ ಸಿಂಧಿ ಎಂಬ ಹೆಸರನ್ನ ಪಡೆದುಕೊಂಡಿದೆ. ಆದಾಗ್ಯೂ ಪ್ರಸ್ತುತ ಈ ಹಸುಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಹಾಲಿಗೆ ಸಂಬಂಧಿಸಿದಂತೆ ಈ ಹಸು ವರ್ಷ ಪೂರ್ತಿ ಸುಮಾರು 2000ರಿಂದ 3000 ಲೀಟರ್ ಉತ್ತಮ ಗುಣಮಟ್ಟದ ಹಾಲನ್ನ ಕೊಡ್ತದೆ. ಇದರ ತಲೆ ಸಾಮಾನ್ಯ ಗಾತ್ರದಾಗಿದೆ ಮತ್ತು ಮುಂಭಾಗವು ವಿಶಾಲವಾಗಿದೆ. ಅದರ ಮೇಲೆ ಸಣ್ಣ ಕೂದಲುಗಳಿರುತ್ತವೆ. ಕೊಂಬುಗಳು ವೃತ್ತಾಕಾರವಾಗಿರ್ತವೆ ಮತ್ತು ಇವುಗಳ ಕುತ್ತಿಗೆ ಉದ್ದ ಹಾಗೂ ದಪ್ಪವಾಗಿರ್ತವೆ. ಮುಂದಿನ ತಳಿ ಹರಿಯಾಣವಿ. ಮೂಲತಃ ಹರಿಯಾಣ, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಇದು ಕಂಡು ಬರ್ತವೆ. ಈ ಜಾತಿಯ ಹಸುಗಳು ಬಿಳಿ ಬಣ್ಣವನ್ನು ಹೊಂದಿರುತ್ತವೆ ಮತ್ತು ಉತ್ತಮ ಹಾಲನ್ನ ಕೂಡ ಕೊಡ್ತವೆ. ಹರಿಯಾಣ ತಳಿಯ ಹಸುವಿನ ಹಾಲಿನ ಸಾಮರ್ಥ್ಯ ಗರ್ಭಾವಸ್ಥೆಯಲ್ಲಿ 16 ಕಿಲೋ ಲೀಟರ್ ಮತ್ತು ನಂತರದ ದಿನಕ್ಕೆ ಆರಾಮವಾಗಿ 20 ಲೀಟರ್ ವರೆಗೆ ಇರುತ್ತದೆ. ಈ ತಳಿ ಹಸುವಿನ ಬಾಯಿ, ಕೊಂಬು ಮತ್ತು ಕಿವಿ ಚಿಕ್ಕದಾಗಿರ್ತದೆ. ಹಣೆ ಚಪ್ಪಟೆ ಆಗಿರ್ತದೆ ಮತ್ತು ಕುತ್ತಿಗೆ ಉದ್ದ ಹಾಗೂ ಸುಂದರವಾಗಿರ್ತದೆ. ಇವುಗಳ ಕಣ್ಣುಗಳು ದೊಡ್ಡದಾಗಿದ್ದು ಕೊಂಬುಗಳು ಮೇಲಕ್ಕೆ ತಿರುಗುತ್ತಾ ಒಳಗಿನ ಕಡೆಗೆ ಬಾಗಿರ್ತದೆ. ಮುಖ ಉದ್ದವಾಗಿರ್ತದೆ, ಕಿವಿಗಳು ಮೊನಚಾಗಿರ್ತದೆ. ನೆಕ್ಸ್ಟ್ ಒನ್ ರಾಟಿ. ಈ ಜಾತಿ ಹಸು ಮೂಲತಃ ರಾಜಸ್ಥಾನದಾಗಿದ್ದು ಮತ್ತು ಇದು ತುಂಬಾ ಸುಂದರವಾಗಿದೆ. ರಾಟಿ ತಳಿಯ ಹಸು ಸಾಮಾನ್ಯವಾಗಿ ರಾಜಸ್ಥಾನದ ಗಂಗಾನಗರ, ಬಿಕನೇರ್ ಮತ್ತು ಜೈಸಲ್ಮೇರ್ ಪ್ರದೇಶಗಳಲ್ಲಿ ಕಂಡು ಬರ್ತದೆ. ಇದು ದಿನಕ್ಕೆ ಸುಮಾರು 6ರಿಂದ 8 ಲೀಟರ್ ಹಾಲನ್ನ ನೀಡ್ತದೆ. ಕನಿಷ್ಠ ಖರ್ಚಿನಲ್ಲಿ ಸಾಕಲು ಇದು ಉತ್ತಮ ತಳಿ ಅಂತ ಹೇಳ್ಬೋದು. ಈ ತಳಿಯ ಚರ್ಮವು ತುಂಬಾ ಆಕರ್ಷಕವಾಗಿದೆ ಮತ್ತು ಮುಖ ಸ್ವಲ್ಪ ಅಗಲವಾಗಿದೆ. ಈ ಹಸು ಮಧ್ಯಮ ಗಾತ್ರದ್ದಾಗಿದ್ದು ಕಂದು ಅಥವಾ ಕಪ್ಪು ಚುಕ್ಕೆಗಳೊಂದಿಗೆ ಬಿಳಿ ಬಣ್ಣವನ್ನ ಹೊಂದಿರ್ತವೆ. ಇವುಗಳ ಕೊಂಬುಗಳು ಮಧ್ಯಮ ಗಾತ್ರದ್ದಾಗಿದ್ದು ಒಳಮುಖವಾಗಿ ಬಾಗಿಕೊಂಡಿರ್ತವೆ ಮತ್ತು ಬಾಲವು ತುಂಬಾ ಉದ್ದವಾಗಿರ್ತದೆ. ನೆಕ್ಸ್ಟ್ ಒನ್ ಕಾಕ್ರೇಜ್. ಬಲಿಷ್ಠ ದೇಹಕ್ಕೆ ಹೆಸರುವಾಸಿಯಾಗಿರುವ ಈ ತಳಿ ಎಂದರೆ ಕಾಕ್ರೇಜ್. ಇದು ಮೂಲತಃ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಕಂಡುಬರುವ ಅತ್ಯುತ್ತಮ ಜಾತಿಯ ಹಸುವಲ್ಲಿ ಒಂದಾಗಿದೆ. ರಾಜಸ್ಥಾನದಲ್ಲಿ ಇದು ಮುಖ್ಯವಾಗಿ ಚಾರ್ಮರ್, ಸಿರೋಹಿ ಮತ್ತು ಜಲೋರ್ ಜಿಲ್ಲೆಗಳಲ್ಲಿ ಕಂಡು ಬರ್ತದೆ. ಈ ಹಸು ದಿನಕ್ಕೆ 5ರಿಂದ 10 ಲೀಟರ್ ಹಾಲನ್ನ ನೀಡ್ತದೆ. ಇವುಗಳಲ್ಲಿ ಗಂಡು ಕರುಗಳು ವ್ಯವಸಾಯದ ಕೆಲಸಗಳಿಗೆ ತುಂಬಾ ಶಕ್ತಿಶಾಲಿಯಾಗಿರ್ತವೆ. ಈ ತಳಿಯ ಹಸುವಿನ ಬಾಯಿ ಚಿಕ್ಕದಾಗಿದ್ದು ಕಣ್ಣುಗಳು ದೊಡ್ಡದಾಗಿ ಹೊಳೆಯುತ್ತಾ ಇರ್ತವೆ. ಇವುಗಳ ಕಿವಿಗಳು ಉದ್ದವಾಗಿರ್ತವೆ, ಕೆಳಗೆ ನೇತಾಡ್ಕೊಂಡಿರ್ತವೆ. ಕೊಂಬುಗಳು ದಪ್ಪ, ಉದ್ದ ಮತ್ತು ಒಳಮುಖವಾಗಿರ್ತದೆ. ಕುತ್ತಿಗೆ ತೆಳುವಾಗಿ ಮತ್ತು ಉದ್ದವಾಗಿರ್ತವೆ. ಕೊನೆಯದಾಗಿ ಬರುವುದು ನೀಮರಿ. ಇದು ಮುಖ್ಯವಾಗಿ ಮಧ್ಯಪ್ರದೇಶದಲ್ಲಿ ಕಂಡುಬರುವ ಈ ತಳಿಯ ಹಸುಗಳು ತುಂಬಾ ಚುರುಕು ಬುದ್ಧಿಯದ್ದು ಮತ್ತು ಕೆಲಸಕ್ಕೆ ಯೋಗ್ಯವಾಗಿರುವಂತದ್ದಾಗಿದೆ. ಕೆಂಪು ಬಣ್ಣ ಮತ್ತು ಬಿಳಿ ಚುಕ್ಕೆಗಳಿಂದಿರುವ ಈ ಹಸು ಕೂಡ ಒಳ್ಳೆಯ ಹಾಲನ್ನ ನೀಡ್ತದೆ. ಇದು ಒಂದು ಕ್ವಾರ್ಟರ್ನಲ್ಲಿ ಅಂದ್ರೆ ಒಂದು ಅವಧಿಯಲ್ಲಿ ಸುಮಾರು 800 ಲೀಟರ್ ಹಾಲನ್ನ ನೀಡ್ತದೆ. ಈ ಜಾತಿಯ ಹಸುಗಳ ದೇಹ ಮತ್ತು ತಲೆ ಉದ್ದವಾಗಿರ್ತವೆ. ಕಿವಿಗಳು ಅಗಲವಾಗಿದ್ದು ನೇರವಾಗಿರ್ತವೆ ಮತ್ತು ಕೊಂಬುಗಳು ಸ್ವಲ್ಪ ಮೇಲಕ್ಕೆ ಬಾಗಿಕೊಂಡಿರ್ತದೆ. ನೋಡಿದ್ರಲ್ಲ, ಈ ಎಲ್ಲ ಸ್ಥಳೀಯ ತಳಿಯ ಹಸುಗಳನ್ನ ಸಾಕುವುದರ ಮೂಲಕ ನಿಮ್ಮ ಪಶು ಸಂಗೋಪನೆ ವ್ಯವಹಾರ ಅಥವಾ ಡೈರಿ ಉದ್ಯಮವನ್ನ ನೀವು ಖಂಡಿತ ಉತ್ತಮವಾಗಿ ಉತ್ತೇಜಿಸಬಹುದು. ಇವು ರೈತರಿಗೆ ನಿಜಕ್ಕೂ ವರದಾನ. ಆದರೆ ನೆನ್ಪಿಡಿ, ಬರೀ ಹಸುಗಳನ್ನ ತರುವುದು ಮುಖ್ಯವಲ್ಲ, ಅವುಗಳ ನಿರ್ವಹಣೆ ಮಾಡುವ ವಿಧಾನ ತುಂಬಾ ಮುಖ್ಯ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಹಾಲು ಪಡೆಯಬೇಕಾದ್ರೆ ಯಾವಾಗಲೂ ಈ ಸೂತ್ರವನ್ನ ನೆನ್ಪಿಟ್ಕೊಳ್ಳಿ. ಹಸುಗಳಿಗೆ ಕೊಡುವ ಮೇವಿನಲ್ಲಿ 70% ಹಸಿರು ಮೇವು ಮತ್ತು 30% ಒಣ ಮೇವು ಇರಬೇಕು. ಹಾಗೆಯೇ ಹಸುಗಳಿಗೆ ಶುದ್ಧವಾದ ನೀರನ್ನ ಕುಡಿಯಲು ಕೊಡಬೇಕು. ಯಾವಾಗಲೂ ನೀರು ಲಭ್ಯ ಇರಬೇಕು, ಯಾಕಂದ್ರೆ ಹಾಲಿನಲ್ಲಿ ಹೆಚ್ಚಿನ ಪ್ರಮಾಣ ನೀರಿನದ್ದೇ ಇರ್ತದೆ. ಇದರೊಂದಿಗೆ ನಿಯಮಿತವಾಗಿ ಮಿನರಲ್ ಮಿಕ್ಸ್ಚರ್ಸ್ ಅಂದರೆ ಖನಿಜ ಮಿಶ್ರಣ ನೀಡುತ್ತಾ ಬಂದರೆ ಹಸುಗಳ ಆರೋಗ್ಯವು ಚೆನ್ನಾಗಿರ್ತದೆ. ಹಾಲಿನ ಪ್ರಮಾಣ ಮತ್ತು ಫ್ಯಾಟ್ ಕೂಡ ಹೆಚ್ಚಾಗಿರ್ತದೆ. ಹೈನುಗಾರಿಕೆಯಲ್ಲಿ ಯಶಸ್ಸು ಸಿಗಬೇಕು ಅಂತಾದರೆ ಸರಿಯಾದ ತಳಿಯ ಆಯ್ಕೆ ತುಂಬ ಮುಖ್ಯ ಆಗಿರ್ತದೆ. ಪ್ರೀತಿಯಿಂದ ನೋಡಿಕೊಳ್ಳುವ ಮನಸ್ಸಿರಬೇಕು ಮತ್ತು ಬಜೆಟ್ ಮತ್ತು ನಿಮ್ಮ ಭಾಗದ ವಾತಾವರಣಕ್ಕೆ ತಕ್ಕಂತೆ ನಿಮಗೆ ಸೂಕ್ತವಾದ ಹಸುವನ್ನು ನೀವು ಆಯ್ಕೆ ಮಾಡ್ಕೊಂಡು ಬರಬೇಕು. ನಿಮ್ಮ ಮನೆಯಲ್ಲಿ ಯಾವ ತಳಿಯ ಹಸು ಇದೆ ಮತ್ತು ಅದು ಎಷ್ಟು ಲೀಟರ್ ಹಾಲು ಕೊಡ್ತಿದೆ, ಯಾವುದು ಅತಿ ಉತ್ತಮ ದೇಸಿ ತಳಿ ಹಸು ಅಂತ ಕಮೆಂಟ್ ಮಾಡಿ ತಿಳಿಸಿ.
ಈ ವಿಡಿಯೋ ಉಪಯುಕ್ತ ಅಂತ ಅನ್ಸಿದ್ರೆ ಈ ವಿಡಿಯೋವನ್ನ ನಿಮ್ಮ ರೈತ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಸ್ವಾಲಾ ಫಾರ್ಮಿಂಗ್ ಚಾನಲ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.